ಮತ್ತೆ ಅವರು BJP ಅವ್ರು ಇನ್ನೊಂದು ಹೇಳಿದ್ದಾರೆ, ಡೈಲಾಗ್ ಹೇಳ್ಬೇಡಿ ಅಂತ. ಅವ್ರು ಹೇಳ್ಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ. ಮಿಸ್ಟರ್ ಕರ್ನಾಟಕ BJP, ನಿಮ್ಮ ಥರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ. ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜಿಗೆ ಬೆಳೆಸ್ಬೇಕು ಅನ್ನೋ ಆಸೆ ಇದೆ. ನನ್ನ ಡೈಲಾಗ್ ಗುರು, ಇದು ತೆಲುಗು ಡೈಲಾಗ್ ಅಲ್ಲ. BJP ಅವ್ರು ಹೇಳ್ತಾರೆ, BJP ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ತೆಲುಗು ಡೈಲಾಗ್ ಹೇಳ್ಬೇಡ ಅಂತ. ನೀವು ಆ ಕಡೆಯಿಂದ ಬುಲೆಟ್ ಬಿಟ್ಟರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ. ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ. ನಿಮ್ಮ ಬ್ರ್ಯಾಂಡ್ನ ಫೈರ್ ಮಾಡೋದು ನಮಗೆ ಗೊತ್ತು. ಇಷ್ಟು ಹೇಳ್ತಾ ಎಲ್ಲ BJP ಅವ್ರಿಗೂ ಮಾನ್ಯ ಸಂಸದರಿಗೂ, ಸರ್, ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ, ನಾನು ಮಾತುಗಾರನೂ ಹೌದು, ಕೆಲಸಗಾರನೂ ಹೌದು. ಮಾತಾಡೋದು ಒಂದು ಕಲೆ ರೀ, ಎಲ್ಲರ ಕೈಲೂ ಆಗುತ್ತಾ? ಡೈಲಾಗು ನೀವು ಹೊಡಿರಪ್ಪ ನೋಡ, ಹೊಡಿಯೋಕ್ಕಾಗತ್ತಾ? ಆಗ ಅದು ಡೈಲಾಗ್ ಅಲ್ಲ BJP, ಅದನ್ನು ಸರಸ್ವತಿ ದೇವಿ ಅಂತಾರೆ. ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ. ನಿಮಗೆಲ್ಲ ಗಾಡ್ ಫಾದರ್ಸ್ ಇದ್ದಾರೇನೋ, ನನಗೆ ಆ ಗಾಡೇ ಫಾದರು. ಆತನ ಹೊರದಿದ್ದಕ್ಕೆ ಇಷ್ಟು ದೂರ ನಾನು ಬಂದಿರೋದು. ಕರ್ನಾಟಕ BJPಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ, ನಿಮ್ಮ MP ಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು. ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ, ನಾನು ಭೇಟಿ ಕೊಟ್ಟಿರೋ 130 ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ. ಇನ್ನೊಂದು ವಿಚಾರ ಏನು ಗೊತ್ತಾ ಸರ್, ನನ್ನ ಕ್ಷೇತ್ರದಲ್ಲಿ 366 ಹಳ್ಳಿಗಳಲ್ಲಿ 140 ಹಳ್ಳಿಗೆ ಇವತ್ತಿಗೂ ವಾಟರ್ ಫಿಲ್ಟ್ರೇ ಇಲ್ಲ ಸರ್. 140 ಹಳ್ಳಿಗೆ ವಾಟರ್ ಫಿಲ್ಟ್ರೇ ಇಲ್ಲ. ಇದು ಯಾವ ಅಭಿವೃದ್ಧಿ ಸರ್? ರೋಡ್ ಸೈಡಲ್ಲಿ ಒಂದು 50 ಕೋಟಿ ಎತ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಿ ನಾನು ಕಟ್ಟಿದೆ ಅಂದರೆ ಆಗೋಗುತ್ತಾ? ನಾನು ಇವತ್ತ 130 ಹಳ್ಳಿಗೆ ಆವ್ರೇಜ್ ಒಂದು ವಾಟರ್ ಫಿಲ್ಟರ್ 12 ಲಕ್ಷ ಅಂತ ಅನ್ಕೊಂಡ್ರು, ಕನಿಷ್ಠ 20 ಕೋಟಿ ಬೇಕು ಸರ್ ವಾಟರ್ ಫಿಲ್ಟರ್ಗೆ. ಈಗ ನಾನು ಸರ್ಕಾರದಲ್ಲಿ 50 ಕೋಟಿ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ಮೇಲೆ CMಗೆ DCMಗೆ ಪ್ರೀತಿ ಇದೆ. 50 ಅಲ್ಲ 500 ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ. ರಾಜ್ಯದ ಜನತೆ, ಒಬ್ಬ ಸಾಮಾನ್ಯ ಹುಡುಗ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾನೆ. ನನ್ನ ವಿಮರ್ಶೆ ಮಾಡೋರು ಮಾಡಲಿ, ಬೈಯೋರು ಬೈಲಿ. ಕೆಲವರು ನನ್ನ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಮ್ಗೆ ಇದೆಲ್ಲ ಬೇಕಾಗಿತ್ತ ಅಂತ. ನೆಮ್ಮದಿಯಾಗಿ ನನ್ನ ಬಗ್ಗೆ ಯಾರೂ ಕಾಮೆಂಟ್ ಮಾಡಬಾರ್ದು, ಮಾತಾಡಬಾರ್ದು ಅಂದರೆ ನೆಮ್ಮದಿಯಾಗಿ ಪರಿಶ್ರಮದಲ್ಲಿ ಪಾಠ ಮಾಡ್ಕೊಂಡಿರ್ತಿದ್ದೆ. ಪವರ್ ಪಾಲಿಟಿಕ್ಸಲ್ಲಿ ವಿಮರ್ಶೆಗಳಿರ್ತವೆ, ತೇಜೋವಧೆಗಳಿರ್ತವೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ನನಗೆ ಗೊತ್ತು. ಇದೆಲ್ಲ ಅರ್ಥ ಆಗದೆ ರಾಜಕಾರಣಕ್ಕೆ ಬಂದಿರೋರಲ್ಲ, ಇದನ್ನು ಫೇಸ್ ಮಾಡೋ ದಮ್ ಇದ್ದೆ ರಾಜಕಾರಣಕ್ಕೆ ಬಂದಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.